ಅಲ್ಲೊಂದು ಕಪಲ್ ಇದೆ, ಎರಡು ಕಪಲ್ಸು. ಆ ಕಪಲ್ಸ್ಗೆ ಇಲ್ಲಿ ನಮ್ಮ ಹುಡುಗರು ಡಿಕೋಡ್ ಮಾಡ್ತಾವ್ರೆ ಅವ್ರು ಏನು ಮಾತಾಡ್ತಾವ್ರೆ ಅಂತ. ಯಾಕ್ರಿ ಕಪಲ್ ಅಣ್ಣ ತಂಗಿ ಆಗಿರ್ಬೋದು ಅಂತ ನೀವು ಅನ್ಕೊಂಡಿದ್ದೀರಾ ಅಷ್ಟೇ. ಅಣ್ಣ ತಂಗಿ ಯಾರಲ್ಲ ಇಂತ ಆಗಿ ಬರ್ತಾರ? ಅದು ಈ ಟೈಮಲ್ಲಿ ದೇವ್ರು ನೋಡಕ್ಕೆ, ಅದು ಈ ಬಿಸಿಲಲ್ಲಿ ಅಣ್ಣ ತಂಗಿರು ಬರ್ಬೋದಾ? ಮನು, ನನ್ನ ಸಮುದ್ರ ನೀನು. ಸಪ್ತ ಸಾಗರ ತಾಚೆಯಲ್ಲೋ. ಗುಡ್ ಮಾರ್ನಿಂಗ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್. ನೈಟು ಲಾಸ್ಟ್ ಇಲ್ಲೇ ಫೈರ್ ಕ್ಯಾಂಪ್ ಏರಿಯಾನಲ್ಲಿ ನೋಡಿರ್ತೀರ. ಫುಲ್ ಫೈರ್ ಕ್ಯಾಂಪ್ ಹಾಕ್ಕೊಂಡು ಲಾಸ್ಟು ಸೆಟಪ್ ಮಾಡ್ಕೊಂಡಿದ್ದೆಲ್ಲ. ಈಗ ಬೆಳಗ್ಗೆ ಎಲ್ಲರೂ ಎದ್ಬಿಟ್ಟು ಜಸ್ಟ್ ಚಿಲ್ಲಿಂಗ್ ಔಟ್. ನೋಡಿ ಈಗ ತೋರಿಸ್ತೀನಿ ನೋಡಿ, ಇದು ನಮ್ಮ ರೂಮು. ನಾನು ನನ್ನ ಬಾಮ ಇದ್ದ, ನಿಕ್ಕಿತ ಎಲ್ಲ ಇಲ್ಲಿದ್ರಿ. ಇಲ್ಲಿ ರೆಡಿ ಆಗ್ಬಿಟ್ರಾ? ನೈಟ್ ಎಲ್ಲ ಮೋಟ್ರ್ ಬಿಟ್ಟವ್ರೆ, ಇವಾಗ ಜಾಲಿ ಅಂತಾರೆ. ಮಧ್ಯ ಬ್ರೇಕ್ ತಗೊಂಡಿದ್ರು ಯಾರು? ಇವರೇ 15 ಮಿನಿಟ್ಸ್ ಎಷ್ಟು ತಗೊಂಡ್ರು ಬೈಕ್ ಹೀಟ್ ಇಂಜಿನ್ ಸ್ವಲ್ಪ ಹೀಟಿಗೆ ಬಂದಿತ್ತು, ಸ್ವಲ್ಪ ಆಫ್ ಮಾಡ್ಬಿಟ್ಟು ಕೂಲ್ ಡೌನ್ ಮಾಡಿದ್ರು. ಕೂಲ್ ಡೌನ್ ಯಾರು? ಇವರಾ? ಆಮೇಲೆ ಬ್ರೇಕ್ ಔಟ್ ಆದ್ಮೇಲೆ ಮತ್ತೆ ಇದಾಯ್ತು, ಡಬಲ್ ಪವರ್ ಮೇಲೆ ಹೊಡೆದ್ರು. ಅಯ್ಯೋ ಓಂ ಪ್ರಕಾಶ್ ಹೇಳ್ತಾರಲ್ಲ, ಕೊಳ್ಳೇಗಾಲದ ಬಾವಿ ರೆಡಿ ಇದೆ, ಕಾಫಿ ರೆಡಿ ಇದೆ, ತಿಂಡಿ ರೆಡಿ ಇದೆ, ಕಾಫಿ ರೆಡಿ ಇದೆ, ಎಲ್ಲ ತಿಂದೋಗಲ್ಲಿ ನೀರ್ ರೆಡಿ ಇದೆ. ಯಾಕೋ ಹೋಗ್ಬೇಕು ಅನ್ಸ್ತಾ ಇದೆ. ಮನೆ ಊಟ ತರನೇ ಇರುತ್ತಲ್ಲ, ಮನೆ ಊಟ ತರನೇ ಇಲ್ಲಿ ಬಂದ್ರೆ ಸ್ವಲ್ಪ ಡಿಫ್ರೆಂಟ್ ಚೆನ್ನಾಗಿತ್ತು. ಇಲ್ಲ, ನನಗೆ ಇಲ್ಲಿ ತುಂಬ ಇಷ್ಟ ಆಗೋದು ಫುಡ್ಡು. ಮನೆಯಲ್ಲಿ ಮಾಡ್ದಂಗೆ ಮಾಡ್ತಾರೆ. ಇನ್ನು ನಾವು 4 ಜನ ನಾವು ಫ್ರೆಂಡ್ಸ್ ಬಂದುಬಿಡ್ತೀವಿ, ಆವಾಗ ಅವರು ಬಾಳೆ ಎಲೆ ಮೇಲೆ ಹಾಕ್ತಾರೆ. ಬಾಳೆ ಎಲೆ ಮೇಲೆ ಡಿಫ್ರೆಂಟ್ ಚಟ್ನಿಗಳು ಮಾಡಿ ಹಾಕ್ತಾರೆ. ಲಾಸ್ಟ್ ಟೈಮ್ ನಾನು ಬಂದಾಗ ವಿಡಿಯೋ ಮಾಡಿದ್ದೀನಿ ಅದರಲ್ಲಿ. ಸಬ್ಬಕ್ಕಿ ಫ್ಲೇವರು ವಡೆ. ಓ ನೋಡ, ಇಲ್ಲಿ ದೀಪು ಆಮೇಲೆ ಇನ್ನು ಬೇರೆ ಹುಡುಗರೆಲ್ಲ ಮಲ್ಕೊಂಡಿದ್ರು. ಇಲ್ಲಿ ನೋಡೋಣ ಹೆಂಗೆ ಮಾಡ್ತಿದ್ದಾರೆ ಅಂತ. ಎದ್ದವರ ಇಲ್ವಾ? ಬಾಯ್ಸು. ಬಟ್ ಸುತ್ತ ಇಲ್ಲಿ ವಾತಾವರಣ ಚೆನ್ನಾಗಿದೆ. ಇಲ್ಲೇ ಕೆಳಗಡೆ ಹೋದರೆ ಅಲ್ಲಿ ಸ್ಟ್ರೀಮ್ ಇದೆ, ಅಲ್ಲಿ ಹೋಗಬೇಕು. ವಾಟ್ರ್ ಹೆಂಗಿದೆ, ವಾಟರ್ ಫ್ಲೋ ನೋಡಬೇಕು. ಬಿಸಿಲು ಬರ್ತಿದೆ, ಸ್ವಲ್ಪ ಬಿಸಿಲು ಬರಲಿ, ಆಮೇಲೆ ಹೋಗಿ ವಾಟರ್ ಫ್ಲೋನಲ್ಲಿ ಆಡ್ಕೊಂಬರೋಣ. ಲಾಕ್ ಮಾಡ್ಕೊಂಡವ್ರೆ, ಮಲ್ಕೊಂಡಿರಲಿ ಬಿಡು. ಸುತ್ತ ಇದೊಂದು ಇಲ್ಲಿ ಬಂದು ಈ ಥರ ಸ್ಟೇ ಆಗೋದಕ್ಕೆ ಒಳ್ಳೆ ಮಜಾ. ಈ ವೈಬಲ್ಲಿ, ಈ ನೇಚರಲ್ಲಿ ಕ್ರೇಜಿಯಾಗಿರುತ್ತೆ. ನೋಡಿ ಇಲ್ಲಿ ಗಾಡಿಗಳೆಲ್ಲ ಪಾರ್ಕ್ ಆಗಿದ್ದಾವೆ. ನಮ್ಮ ದಿ ಬಾಸ್ ಫ್ಯಾನು, ಎಲ್ಲೋದ್ರೂ ಬಿಡಲ್ಲ. ಇದು ಮಾತ್ರ ಒಂದಿನ ಕ್ರೇಜು. ನಮಗಷ್ಟು ಫ್ಯಾಂಡಮ್ ಎಲ್ಲ ಇಲ್ಲ, ಹೀರೋ ಅಷ್ಟೇ. ಗಾಡಿ ಫುಲ್ಲು ಚೈನ್ ಫುಲ್ ರುಬ್ಬೋಗೈತೆ. ನೋಡಿ ಇಲ್ಲಿ ಸ್ಟೇ ಇದೆಯಲ್ಲ, ಹಿಂಗೆ ಆಚೆ ಬಂದರೆ ಈ ಕೆಳಗಡೆ ಹೋಗ್ಬೇಕು. ಅಲ್ಲಿ ನೀರು ಹರಿತಾಯಿತ್ತು. ಲಾಸ್ಟ್ ಟೈಮ್ ನಾನು, ಮೋಹನು, ಅಶೋಕು, ನಿತಿನು ಹೋಗಿ ಆಟ ಆಡಿದರೆ. ಇವರಿಗೆ ನೀರು ಹೆಂಗಿದೆ ನೋಡ್ಕೊಂಬರೋಣ ಒಂದ್ಸಲ, ಎಲ್ಲರನ್ನೂ ಕರಿಯೋಕ್ಕೆ ಮುಂಚೆ. ಫ್ಲೋ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ?
ಗೊತ್ತಾಗ್ಬೇಕಲ್ಲ. ಸೌಂಡ್ ಕೇಳಿಸ್ತದೆ ಇಲ್ಲಿಗೇನೆ. ಸ್ನೋ ಸ್ವಲ್ಪ ಕಡಿಮೆ ಇದೆ, ವಾಟರ್ ಲೆವೆಲ್ ಏನು ಜಾಸ್ತಿ ಇಲ್ಲ, ಬಟ್ ಇಲ್ಲಿ ಆಡ್ಬೋದು. ಅಲ್ಲೂ ನೀರಿದೆ, ಇಲ್ಲಿ ಫ್ರೆಶ್ ಆಗಿ ಬರ್ತದೆ ವಾಟರ್. ಅಲ್ಲಿ ವಾಟರ್ ಚೆನ್ನಾಗಿದೆ, ಆಡೋದಕ್ಕೆ ಓಕೆ. ಫುಲ್ ಡಿಪ್ ಮಾಡೋಕ್ಕಾಗಲ್ಲ, ಸುಮ್ಮನೆ ಬಿದ್ದು ಒದ್ದಾಡ್ಬೇಕಷ್ಟೆ. ಕ್ರೇಜಿ ಕ್ರೇಜಿ. ಚಳಿ ಚಳಿ. ಇಲ್ಲೇ ಮಲ್ಕೊ ಒದ್ದಾಡ್ಬೇಕಷ್ಟೆ. ಎಲ್ಲ ಅಲ್ಲ ಅಲ್ಲಿ ಎಲ್ಲ ಮಸಳೆ ಆಗ್ಬಿಟ್ಟು 100% ಇದೆ ಚಾರ್ಜ್. ಓ ಚಳಿ ಚಳಿ. ನೀರು ಕ್ಲಿಯರ್ ಆಗಿದೆ. ನೋಡಿ ಆನೆ ಸ್ನಾನ ಮಾಡಿಸಿ ನ್ಯಾಚುರಲ್ ಆನೆ ಮೊನ್ನೆ ಸುಬ್ರಹ್ಮಣ್ಯದಲ್ಲಿ ಮಾಡಿಸ್ತಾರಲ್ಲ ಹಂಗೆ. ಬರ್ತೀಯ ನೀನು ಒಳಗಡೆ? ಇಲ್ಲ ಅಲ್ಲ ಸಕ್ಕರೆ ಬೈಲು, ಈ ಸಕ್ಕರೆ ಬೈಲು ನೋಡಿ. ಬಿಳಿ ಆನೆ ನೋಡ್ತೀರಾ? ಇಲ್ಲ ಐತೆ ನೋಡಿ. ಹೌದು ಎರಡು ಹೌದು ನೋಡಿ ಗಾಯ್ಸ್, ನೋಡಿ ಮತ್ತು ಜೋರು ನೋಡಿ ನಾನ್ ಮಾಡಿದ್ದು ನೋಡಿ. ಇನ್ನೋವೇಷನ್ ನೋಡಿ ನಾನು ಕಲ್ತಿದ್ ಕಾಮರ್ಸ್ ಆದ್ರೂ ಮಾಡ್ತಾ ಇದ್ದೆ. ಹೌದು, ಇದು ಸ್ಯಾಮ್ಸಂಗ್ ಅಲ್ಲಿ ತೆಗೀರಿ, ಚೆನ್ನಾಗಿ ಬರುತ್ತೆ. ನಾನು ಅದಕ್ಕಾಗೆ ಸೈನ್ಸ್ ತಗೊಂಡಿಲ್ಲ, ಸೈಂಟಿಸ್ಟ್ ಆಗ್ಬಿಟ್ಟು. ಬೇರೆಯವರೆಲ್ಲ ಕೂತ್ಕೊಂಡ್ಬಿಡ್ಬೇಕಾಗುತ್ತೆ. ಬ್ರೋ ಈ ತಲೆ ನಮ್ಮ ಇಂಡಿಯಾ ಬಿಟ್ಟು ಹೋಗ್ಬಾರ್ದು. ಕರ್ನಾಟಕದಲ್ಲೇ ಇದ್ದಿತ್ತು ನಮ್ಮ ಕರುನಾಡ ಕಲೆ. ನಮ್ಮ ಕರ್ನಾಟಕ ಮಾನ ಮರ್ಯಾದೆ ಉಳಿಸೋಕೆ. ಆರ್ ಯು ರೆಡಿ? ನೋಡಿ, ಇದು ಪ್ಯೂರ್ ಮಲೆನಾಡು ಸ್ಟೈಲು ನೀರು ದೋಸೆ. ಫುಲ್ ಮೆತ್ತಗಾಗ್ಬಿಡುತ್ತೆ. ಗಟ್ಟಿ ಆದ್ರೆ ಜಾಸ್ತಿ ತಿರ್ಸ್ಬಿಟ್ರೆ ಫುಲ್ ಗಟ್ಟಿ ಆಗ್ಬೇಕು. ಚಟ್ನಿ. ನಾ ಬೇರೆ ಕಡೆ ತಿನ್ನು, ಬರೀ ಕಲ್ಲಿದಂಗಿತ್ತು. ಗಾಲ್ಫ್ ಬಾಲೇಸ್ಕೊಬಿಡು. ಆಡ್ಬೋದು ಬ್ರೋ. ಕ್ರೇಜಿ. ಇವ್ರ ಕಾಂಬಿನೇಷನ್ ನೋಡ್ಬೇಡ, ಸುಮ್ಮನೆ ಚೆನ್ನಾಗಿದೆ. ಚಿಕನ್ ಸಾರ್ ಜೊತೆ ಚಟ್ನಿ ಹಾಕೊಂಡು ತಿಂತಾವ್ರೆ. ಬ್ರೋ ನೀ ಚಟ್ನಿ ತಾನೆ? ತಿನ್ಬಾರ್ದಾ? ಅದು ಕೊಟ್ಟಿರ್ತೇವೆ. ಅದು ವೆಜ್ ಅವ್ರಿಗೆ. ಹ್ಞೂ, ಅಲ್ಲ ಅವನಲ್ಲ, ಅಲ್ಲಿ ವೆಜ್ ಅನ್ಕೊಂಡು ಮೊಟ್ಟೆ ತಿನ್ನೋನು ಅವನಿಗೆ. ಮೊಟ್ಟೆ ಇಲ್ಲ ಅಕ್ಕ ನೋಡಿ ಅಲ್ಲಿ ಪಕ್ಕದಲ್ಲಿ ಯಾರು ಮೊಟ್ಟೆ ಇದಿದು ಅವನು ಒಂಥರ ಎಗಿಟೇರಿಯನ್. ಇಲ್ಲ ಆಕ್ಚುಲಿ ಮೊಟ್ಟೆ ವೆಜ್ ಆಗೈತೆ. ಮೊಟ್ಟೆ ವೆಜ್ ಆಗಿದ್ಯಾ? ವೆಜ್ ಮಾಡ್ಕೊಂಬಿಡಿ ನೆಕ್ಸ್ಟ್. ಅಲ್ಲ, ಚಿಕನ್ ವೆಜ್ ಮಾಡ್ಕೊಂಬಿಡಿ. ಅಮ್ಮ ನಾನ್ ವೆಜ್ ಅಂತೆ, ಅದು ಕೊಟ್ಟ ಮಗು ವೆಜ್ ಅಂತ. ಹೆಂಗೆ? ಗೊತ್ತಿಲ್ಲ, ನಾನು ಸೈನ್ಸ್ ತಗೊಂಡಿಲ್ಲ. ಟೈಮ್ ಯಾರು ಆಫ್ ರೋಡ್ ಮಾಡ್ತಾರೆ, ಆಫ್ ರೋಡ್ ಮಾಡಿ ಕಂಪ್ಲೀಟ್ ಮಾಡ್ತಾರೆ, ಸೊ ಅವ್ರಿಗೆ ಈ ಒಂದು ಬ್ಯಾಡ್ಜ್ನ ಕೊಡ್ತೀವಿ. ಬಟ್ ಫಸ್ಟ್ ಬ್ಯಾಡ್ಜ್ ಗೋಸ್ ಟು ನಮ್ಮ ಹಳೆ ತಲೆ. ತುಂಬಾ ದಿನದಿಂದ ಆಫ್ ರೋಡ್ ಮಾಡಬೇಕು ಅನ್ಕೊಂಡಿದ್ದ, ಬಟ್ ಬೈಕಲ್ಲಿ ಮಾಡಿಲ್ಲ. ಬಟ್ ಫಸ್ಟ್ ಟೈಮು ಕಂಪ್ಲೀಟ್ ಮಾಡಿದ್ದಾನೆ. ಸೊ ಬಾ ಮಗ ಇಲ್ಲಿ. ಕ್ರೇಜಿ ಅಟ್ಲೀಸ್ಟ್ ಫೈನಲಿ ಮಾಡ್ದ ನನ್ನ ಕುಚ್ಕು. ಮಗ ಹೆಂಗಿತ್ತು ಮಗ ಎಕ್ಸ್ಪೀರಿಯನ್ಸ್ ಆಫ್ ರೋಡ್? ತುಂಬಾ ಚೆನ್ನಾಗಿತ್ತು. ಮಾತೇ ಇಲ್ಲ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಬಟ್ ಕ್ರೇಜಿ ಮಗ ಆಫ್ ರೋಡ್ ಮಾಡು, ಒಳ್ಳೆ ಮಜಾ ಬರುತ್ತೆ. ಬರೀ ಯಾವಾಗಲೂ ಆನ್ ಮಾಡ್ಕೊಂಡಿರ್ಬೇಡ. ಏಯ್
ಹಳೆ ಕತೆಗಳು ತೆಗಿಬಾರ್ದು ಒಟ್ಸಿ ಅವ್ರು ನಾಲ್ಕ ಆಕ್ಚುಲಿ ಟ್ರಯಲ್ ಅಷ್ಟು ಡಿಫಿಕಲ್ಟಿ ಇರಲಿಲ್ಲ, ಬಟ್ ಸಖತ್ತು ಸ್ಟೀಪ್ ಇತ್ತು. ಬಟ್ ಎಂಜಾಯ್ ಮಾಡಿದ್ರಲ್ವಾ ಬಾಯ್ಸ್ ಸೇರ್ಕೊಂಡು, ಸೊ ಎಂಜಾಯ್ ಮಾಡಿದ್ರಲ್ವಾ. ನೆಕ್ಸ್ಟ್ ಆಫ್ ರೋಡ್ ಬ್ಯಾಚ್ ಗೋಸ್ ಟು ಅವರ್ ವೇಣುಗೋಪಾಲ್. ನಮ್ಮ ವೇಣುಗೋಪಾಲ್ ಅವ್ರು ಬನ್ನಿ ಬ್ರೋ. ಸೊ ನನಗೆ ಗೊತ್ತೇ ಇರಲಿಲ್ಲ ಇವರು ನಮ್ಮೂರವರೇ ಅಂತೆ, ಚಿಕ್ಕ ತಿರುಪತಿ ಎಟ್ಕೊಡಿ. ಬಟ್ ಕೇಳಿ ತುಂಬ ಖುಷಿ ಆಯಿತು, ನಮ್ಮೂರು ಅಲ್ಲಿಂದ ಇಲ್ಲಿಗೆ ಬಂದಿದ್ದಾರೆ ಅಂತ. ಬಟ್ ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಬ್ರೋ? ವಾಟ್ ಈಸ್ ಯುವರ್ ಟೇಕ್ ಅವೇ ಫ್ರಮ್ ದಿಸ್ ರೈಡ್? ತುಂಬ ಚೆನ್ನಾಗಿತ್ತು. ಅದು TSBCಯಿಂದ ನನಗೆ ಆಪರ್ಚುನಿಟಿ ಸಿಕ್ತು. ಬಟ್ ತುಂಬ ಚೆನ್ನಾಗಿತ್ತು ಫಸ್ಟ್ ರೈಡರು. ನಾನು ಫಸ್ಟ್ ಟೈಮ್ ಆಫ್ ರೋಡ್ ಮಾಡಿದ್ದು. ಬಟ್ ತುಂಬ ಚೆನ್ನಾಗಿತ್ತು ಆಫ್ ರೋಡ್. ಯಾವ ಬೈಕ್ ಅಂತ ಹೇಳ್ಬಿಡಿ ಬ್ರೋ? ನಂದು ಹೋಂಡಾ CB350 RS. ತುಂಬ ಚೆನ್ನಾಗಿತ್ತು. ಫಸ್ಟ್ ನಂದು ಆಫ್ ರೋಡ್ ಇದು. ಬಂದು ವಾಟರ್ ಕ್ರಾಸಿಂಗ್ ಎಲ್ಲ ಮಾಡಿದ್ರಲ್ಲ? ಹೌದು ಹೌದು, ಸೂಪರ್, ತುಂಬ ಚೆನ್ನಾಗಿ ಕ್ರೇಜಿಯಾಗಿ ಮಾಡಿದ್ರು. ಬಟ್ ಎಲ್ಲೂ ಬೀಳಿಲ್ಲ ಫಸ್ಟ್ ಟೈಮ್ ಆದ್ರೂ. ವಂಡರ್ಫುಲ್ ಬ್ರೋ. ಥ್ಯಾಂಕ್ ಯು. ನೆಕ್ಸ್ಟ್ ಆಫರ್ ಬ್ಯಾಚ್ ಗೋಸ್ ಟು ಬ್ರೂಸ್ಲಿ, ಮಿಸ್ಟರ್ ಬ್ರೂಸ್ಲಿ. ಬಟ್ ಸಖತ್ತಾಗಿ ಬೆಳಗ್ಗೆ ಅವನು ಬಟ್ಟೆ ಬಿಚ್ಬಿಟ್ಟು ಬರೀ ಹಾಫ್ ನೇಕೆಡ್ ಆಗಿದ್ದ. ಒಳಗಡೆ ಎಂಟ್ರಿ ಕೊಟ್ಟೆ, ಬಾಡಿ ಎಲ್ಲ ಫುಲ್ 6 ಪ್ಯಾಕ್ಸ್ 8 ಪ್ಯಾಕ್ಸ್ ಬೇರೆ ಇತ್ತು. ಆವಾಗಲೇ ಫ್ಲಾಶ್ ಆಗಿದ್ದು ಬ್ರೂಸ್ಲಿ ಅಂತ. ನೋಡಿ ಅವನೇ ನಿಂತ್ಕೋಬೇಕು, ನಾನು ಇಲ್ಲಿ ಮೇಲೆ ನಿಂತ್ಕೋಬೇಕು. ಬಟ್ ಕ್ರೇಜಿ ಹೆಂಗಿತ್ತು ಎಕ್ಸ್ಪೀರಿಯನ್ಸು? ಸಾಕು, ಹೊಸ ಬೈಕಲ್ಲಿ ಫಸ್ಟ್ ಆಫ್ ರೋಡ್ ನಿಮ್ಮ ಜೊತೆ ಚೆನ್ನಾಗಿತ್ತು, ಎಂಜಾಯ್ ಮಾಡಿದೆ. ರಿವರ್ ಕ್ರಾಸಿಂಗ್ ಒಳ್ಳೆ ಇತ್ತು. 2 ಸಲ ಬಿದ್ದು ಆಲ್ಮೋಸ್ಟ್ ಎಲ್ಲ ಬಿದ್ದು. ಎಲ್ಲಿ ಅವನಲ್ಲಿ ಗೌರವ್ ಎಲ್ಲಿ ಅವ್ನು ಸಪೋರ್ಟ್ ಮಾಡಕ್ ಹೋಗ್ಬಿಟ್ಟು ಒಬ್ಬನ ಎತ್ತಕ್ಕೆ ಹೋಗಿ ನೀರು ನನ್ನ ಮೇಲೆ ಹಾರಿಸ್ಕೊಂಡೆ. ಜಾಲಿ, ಫುಲ್ ಜಾಲಿ ಎಲ್ಲ ಜಾಲಿ. ಸುಹಾಸ್ ಆಕ್ಚುಲಿ ಫಸ್ಟ್ ಟೈಮ್ ಬರ್ತಿರೋದು ಲಾಂಗ್ ರೈಡಿಗೆ ಬರ್ತಿರೋದು ಫಸ್ಟ್ ಟೈಮು. ಗಣೇಶ ಹಬ್ಬಕ್ಕೆ ಬಂದರು. ಗಣೇಶ ಹಬ್ಬಕ್ಕೆ ಬಂದ್ಬಿಟ್ಟು ಮತ್ತು ನಮ್ದೊಂದು ಕಾಂಪಿಟೇಷನ್ ಇತ್ತು ಅವತ್ತು. ಯಾರು ಕ್ರೇಜಿಯಾಗಿ ಡಿಫ್ರೆಂಟಾಗಿ ಎತ್ನಿಕ್ ವೇರ್ ಹಾಕೊಂಡು ಬರ್ತಾರೋ ಅವ್ರಿಗೆ ಒಂದು ಡಿಸ್ಕೌಂಟ್ ಕೂಪನ್ ಇದೆ ಅಂತ, ಅಂದರೆ ಒಂದು ಗಿಫ್ಟ್ ಇದೆ ಅಂತಂದ. ಅಲ್ಲಿ ಬಂದು ವಿನ್ ಆಗಿರೋದು ನಮ್ಮ ಸುಹಾಸು. ಸೊ ಅದಾದಮೇಲೆ ಹಿ ಕೇಮ್ ಟು ದಿಸ್ ರೈಡ್. ಬ್ರೋ ಹೆಂಗಿತ್ತು ರೈಡ್ ಎಲ್ಲ? ತುಂಬ ಚೆನ್ನಾಗಿತ್ತು. ಇಷ್ಟು ಲಾಂಗ್ ರೈಡ್ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಆ್ಯಂಡ್ ಅಂಟ್ರಲ್ಲಿ ನಾನು ಆಫ್ ರೋಡಿಂಗು ಲೈಫಲ್ಲಿ ಫಸ್ಟ್ ಟೈಮ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಅನಿಸ್ತು. ಎಂಜಾಯ್ ಮಾಡೋದಾ? ಹೆಂಗಿತ್ತು? ಹಾಂ, ಎಲ್ಲ ಚೆನ್ನಾಗಿತ್ತು. ವಾಟರ್ ಕ್ರಾಸಿಂಗು ಕ್ರೇಜಿ. ಸೂಪರ್. ಹೇಳ್ಬಿಡಿ. ಇಲ್ಲ, ಸ್ವಲ್ಪ ಹೆಸಿಟೇಟ್ ಮಾಡ್ತಾ ಇದ್ದೆ ವಾಟರ್ ಕ್ರಾಸಿಂಗ್ ಫಸ್ಟ್ ಟೈಮು. ಆಮೇಲೆ ಬಟ್ ಹೆಂಗೋ ನೋಡ್ಕೊಂಡು ಎಲ್ಲರಿಗೂ ಹೋಗ್ಬಿಟ್ಟೆ ಹಿಂದೆ, ಹಂಗೆ ಚೆನ್ನಾಗಾಯಿತು. ಬಟ್ ಚೆನ್ನಾಗಿ ಮಾಡಿದ್ರಿ ಬ್ರೋ, ಫಸ್ಟ್ ಟೈಮ್ ಆದ್ರೂ. ಬಟ್ ಈ ರೈಡಲ್ಲಿ ಅವ್ರು ಸ್ಪೀಡ್ ಮಾರ್ಷಲ್ ಆಗಿದ್ರು. ಬಾಬ್ರೋ ಬ್ಯೂಟಿ. ಸೊ ಇಲ್ಲ, ಆ್ಯಕ್ಚುಲಿ ಕ್ರೂ ಮೆಂಬರ್ ಆಗಿ ಬಂದಮೇಲೆ ಫಸ್ಟ್ ರೈಡ್ ಬಂದಿರೋದವರು ಬಂದ್ಬಿಟ್ಟು ಸ್ವೀಪ್ ಮಾಡಿದ್ರು. ಬಟ್ ಸಖತ್ತಾಗಿ ಮಾಡಿದ್ರು ಸ್ವೀಪ್ನ. ನಾನು ನೈಟೇ ಹೇಳಿದೆ ಯಾವ ಥರ ನಮ್ಗೆ ಹ್ಯಾಂಡ್ ಸಿಗ್ನಲ್ಸ್ ಕೊಡ್ತಾಯಿದ್ರು, ಯಾರಾದ್ರು ಹಿಂದೆ ಉಳ್ಕೊಂಡ್ರೆ ಬಂದು ಹೆಂಗೆ ನನಗೆ ಕಮ್ಯುನಿಕೇಟ್ ಮಾಡ್ತಿದ್ರು ಥ್ರೂ ವಾಕಿ ಟಾಕೀಸು. ಆಮೇಲೆ ಎಲ್ಲರೂ ಬಂದಮೇಲೆ ಬಂದರು ಅಂತ ನಂಗೆ ಯಾವ ಥರ ಸಿಗ್ನಲ್ ಕೊಡ್ತಾಯಿದ್ರು. ಎಲ್ಲ ಸಖತ್ತಾಗಿ ಮಾಡಿದ್ರು. ಅಮೇಝಿಂಗ್ ಬ್ರೋ. ಬಟ್ ಆಫ್ ರೋಡ್ ಹೆಂಗಿತ್ತು ಬ್ರೋ? ಫಸ್ಟ್ ಟೈಮ್ ಆಫ್ ರೋಡ್ ಮಾಡಿದ್ರಲ್ಲ, ಅಂದರೆ ನೀವು ಮಾಡಿದ್ದೀರಾ, ಮುಂಚೆ ಮಾಡಿದ್ದೀರಾ, ಇಲ್ಲಿ ಬಂದು ಮಾಡಿದ್ರಲ್ಲ, ಹೆಂಗಿತ್ತು ಆಫ್ ರೋಡು? ಕ್ರೇಜಿ ಬ್ರೋ. ರಿವರ್ ಕ್ರಾಸಿಂಗ್ ಯಾವುದು ಮಾಡಿರಲಿಲ್ಲ, ಜರಿ ಆದ್ರೂ ನೀಟಾಗಿ ಮಾಡಿದ್ವಿ. ಏನೋ ತುಂಬ ಕಲ್ಲೆಲ್ಲ ಇತ್ತು. ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಸೂಪರ್ ಕ್ರೇಜಿ. ಬಟ್ ಕ್ರೇಜಿ ಬ್ರೋ, ಸಖತ್ತಾಗಿ ಮಾಡಿದ್ರು ಆಫ್ ರೋಡ್ನ ಮಾತ್ರ. ಆಮೇಲೆ ಅದು ಮಾರ್ಷಲಿಗೆ ಮಾತ್ರ ರಿಯಲಿ ವೆಲ್ಲು. ಥ್ಯಾಂಕ್ ಯು ಕುಡೋಸ್. ಆಲ್ ರೈಟ್. ಸೊ ಆ ಮ್ಯಾಪ್ ತೆಗಿಯ ಲಿಂಕು. ಸ್ಟೇನಲ್ಲಿ ಎಲ್ಲ ಮುಗೀತು. ಒಳ್ಳೆ ಫನ್ ಮಾಡಿದ್ರೆ ನೆನ್ನೆ ಬಂದಾಗಿಂದೂ. ಬ್ಯಾಕಪ್ ಕ್ಯಾಮ್ರಾ ಇದ್ದಿದ್ದರಿಂದ ಎಲ್ಲ ಕ್ಯಾಪ್ಚರ್ ಮಾಡಿದ್ದೀನಿ. ನಾವೇನೊಂದು ಫನ್ ಮಾಡಿದ್ದೀವಿ, ಮಜಾ ಮಾಡಿದ್ದೀವಿ, ಎಲ್ಲ ಒಂದು ಸ್ವಲ್ಪ ಹೈಲೈಟಾಗಿ ಇದುವರೆಗೂ ನೋಡಿರ್ತೀರಾ. ಕ್ರೇಜಿಯಾಗಿತ್ತು. ಸೊ ಈಗ ಆನ್ ದ ವೇ ಒಂದು 2 ಜಾಗ ಇದೆ. 2 ಜಾಗ ನೋಡಿಕೊಂಡು ಡೈರೆಕ್ಟು ಬೆಂಗಳೂರು ವಿಯಾ ಚಿತ್ರದುರ್ಗ. ಸರಿ ಸರ್, ಬಾಯ್, ಸಿಗೋಣ. ಥ್ಯಾಂಕ್ ಯು ಸರ್. ಓಯ್ ಬಾರೋ ಬೇಗ ಲೇ. ಎಲ್ಲ ಬಂದ್ರಲ್ಲ ಬ್ರೋ? ಹಂಗೆ ಹೋಗ್ಬೇಕು. ಯಪ್ಪ, ರೋಡ್ ಏನು ಮಾಡೇ ಇಲ್ಲ ಅನಿಸುತ್ತೆ ಮೋಸ್ಟ್ಲಿ. ನಾನು ಲಾಸ್ಟ್ ಟೈಮ್ ಬಂದಾಗಲೂ ರೋಡ್ ಇಷ್ಟು ಅಧ್ವಾನ ಆಗಿರಲಿಲ್ಲ. ಏನು ಬಂದು 1 ವರ್ಷ ಆಗಿತ್ತೇನೋ ಲಾಸ್ಟ್ ಟೈಮ್ ಬಂದಿದ್ದು. ಇವಾಗ ರೋಡ್ ಇನ್ನೂ ಅಧ್ವಾನ ಆಗ್ಬಿಟ್ಟಿದೆ. ಎಲ್ಲ ಫುಲ್ ಕಿತ್ತಾಗೈತೆ ರೋಡು, ಫಾರೆಸ್ಟ್ ರೋಡು. ಆಮೇಲೆ ಟೈಮಿಂಗ್ ಸೀಟ್ ಇದ್ದಾರೆ. ಮುಂಚೆ ಎಲ್ಲ ಸನ್ರೈಸಿಗೆ ಬಿಡ್ತಾಯಿದ್ರು,
ಸನ್ರೈಸ್ಗೆಲ್ಲ ಓಪನ್ ಮಾಡ್ತಾಯಿದ್ರು, 6 ಗಂಟೆಗೆ ತೆಗಿತಿದ್ರು ಗೇಟು. ಇವಾಗ 9 to 5 ಲಾಸ್ಟು. ಏನಕ್ಕೆ ಅಂತಂದರೆ ಬಂದು ಬಾಳು ಬಾಳ್ತಾರೆ, ಆ ಬಾಳು ಈ ಬಾಳು ಬಾಳ್ತಾರೆ. ಮೇಲ್ಗಡೆ ರೊಮ್ಯಾನ್ಸಿಗೆ ಮಾಡೋದು. ಅಲ್ಲಿ ಮೇಲ್ಗಡೆ ಜೈನ್ ಬಸ್ದಿ ಇದೆ, ಯಪ್ಪ ಜೈನ್ ಟೆಂಪಲ್ ಇದೆ. ಸೊ ಅದೆಲ್ಲ ಇರೋ ಕಡೆ ಬಂದು ಏನೇನೋ ಬಾಳ್ತಾರೆ. ಇನ್ನೇನು ಮಾಡ್ತಾರೆ ಪಾಪ ಫಾರೆಸ್ಟ್ ಅವರು. ನೆನ್ನೆ ಅಲ್ಲಿ ನಮಗೆ ಫಾಲ್ಸ್ ಕೂಡ ಹಂಗೆ ಇತ್ತು, ಏನು ಯಾವುದದು 92 ಫಾಲ್ಸು. 92 ಫಾಲ್ಸು ಎಷ್ಟು ಚೆನ್ನಾಗಿತ್ತು ಗೊತ್ತಾ. ನಾನು ಲಾಸ್ಟ್ ಟೈಮ್ ಬಂದು ವೀಡಿಯೋ ಎಲ್ಲ ಮಾಡಿ ಫುಲ್ ವೈರಲ್ ಆಗಿತ್ತು. ಆ ಫಾಲ್ಸ್ ಇವಾಗ ಎಂಟ್ರಿ ಇಲ್ಲ. ಓಹ್ ಕ್ರೇಜಿ ಫುಲ್ ಹೆವಿ 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 ಅಪ್ ಇದೆ. ಅಷ್ಟು ರೋಡ್ ಬೇರೆ ಕಿತ್ತೋಗೈತೆ ಫುಲ್ಲು. ಅಯ್ಯಪ್ಪ. ಓ ಓ ಓ ಓ ಓ ಕ್ರೇಜಿ. ಇಲ್ಲಿ ಸ್ವಲ್ಪ ರೋಡ್ ಓಕೆ. ಎಷ್ಟು ಅಪ್ ಇದೆ ನೋಡು, ಫುಲ್ಲು ಕ್ರೇಜಿ. ಓ ಓ ಓ ವಾ. ಓ ವಾ ಇನ್ನೂ ಇದೆ. ಎಷ್ಟು ಅಪ್ಪಿದೆ ಗುರು, ಫುಲ್ ಬೆಂಡಾಗಬೇಕು. ಸ್ವಲ್ಪ ಮಿಸ್ ಆದರೆ ಹಂಗೆ ಹಿಂದೆ ಹೋಗ್ಬಿಡ್ತಾರೆ ಗಾಡಿಯಲ್ಲಿ. ಬ್ಯೂಟಿ ಬ್ಯೂಟಿ. ಓ ಆಲ್ಮೋಸ್ಟ್ ಬಂದ್ರಿ ಮೇಲೆ. ವಾವ್ ಪೀಕ್ ಬಂತು. ಇಲ್ಲ ಸರಿಯಾಗಿ ಬಿದ್ದ ಆಕ್ಚುಲಿ ಹೇಳ್ಬೇಕಂದ್ರೆ. ಅಂದರೆ ಮಿಸ್ ಆಗಿದ್ದಿದ್ರೆ ಇವತ್ತು ನಾವು ಎಲ್ಲರದ್ದು ಆಯಿತು. ಅಣ್ಣನ್ಗೆ ಹಾಸ್ಪಿಟಲ್ ಕರ್ಕೊಂಡೋಗಿ ಎಲ್ಲರೂ ಹಿಂಗೆ ಹೊರಗಡೆ ನಿಂತಿರ್ತಿದ್ವಿ ಕೈ ಕಟ್ಕೊಂಡು. ಕ್ರೇಜಿ. ಹೋಗ್ಬಿಟ್ಟ ಚಾಯ್ಸ್ ಹೋಗ್ಬಿಟ್ಟ. ಕುಂದಾದ್ರಿ ಬೆಟ್ಟ ಫುಲ್ಲು ಒಂಥರ ಫಾಗ್ ಥರ ಇದೆ. ಅಂದರೆ ಬಿಸಿಲಿಗೆ ಹ್ಯೂಮಿಡಿಟಿ ವಿಸಿಬಿಲಿಟಿ ಇಲ್ಲ. ಫುಲ್ಲು ನೋಡಿ ವ್ಯೂ ನೋಡಿ ಹಿಂಗೆ ಕಾಣ್ತಿದೆ. ಅಲ್ಲೊಂದು ಕಪಲ್ ಇದೆ, ಎರಡು ಕಪಲ್ಸು. ಆ ಕಪಲ್ಸ್ಗೆ ಇಲ್ಲಿ ನಮ್ಮ ಹುಡುಗರು ಡಿಕೋಡ್ ಮಾಡ್ತಾವ್ರೆ, ಅವ್ರು ಏನು ಮಾತಾಡ್ತಾವ್ರೆ ಅಂತ. ಯಾಕ್ರಿ ಕಪಲ್ ಅಣ್ಣ ತಂಗಿ ಆಗಿರ್ಬೋದು ಅಂತ ನೀವು ಅನ್ಕೊಂಡಿದ್ದೀರಾ ಅಷ್ಟೇ. ಅಣ್ಣ ತಂಗಿ ಯಾರನ್ನ ಇಂತ ಬರ್ತಾರ, ಅದು ಈ ಟೈಮಲ್ಲಿ ದೇವ್ರು ನೋಡಕ್ಕೆ. ಅದು ಈ ಬಿಸಿಲಲ್ಲಿ ಅಣ್ಣ ತಂಗಿರೋ ಬರ್ಬೋದಾ? ಅಪ್ಪ ದೇವ್ರೇ ಅಪ್ಪನ ಕರ್ಕೊಂಡು ಅಪ್ಪ ದೇವಸ್ಥಾನ ಹೆಂಗಿದೆ, ಏನು ಯಾವುದು ಪುರಾತನದ ಏನು ಎಲ್ಲ ಹೇಳಕ್ ಬಂದಿರ್ತಾರೆ. ಅವರಪ್ಪ ಹೇಳಿರ್ತಾರೆ, ಅಲ್ಲಿ ನೋಡು ಅಲ್ಲಿ ನೋಡು ಅಲ್ಲಿ ನೋಡು ಆಕಾಶ ಏನ್ ಮಾಡ್ತೀಯ ಮನೇಲಿ ಇದು ಬಾ ತೋರಿಸ್ತೀನಿ. ನೀರ್ ತುಂಬಿಸ್ತಾರೆ, ಬಾವಿ ಉಂಟು ನೀರಿಲ್ಲ. ಅವರಿಗೆ ಏನ್ ಭಕ್ತಿ ನೋಡಿ. ನನ್ ಭಕ್ತಿ ಬಗ್ಗೆ ತಪ್ಪೇಳಲ್ಲ,
ಆದ್ರೆ 12 ಬಂದಿದಾರಲ್ಲ ಈ ಬಿಸಿಲಲ್ಲಿ ಕೈ ಮುಗಿತಾರೆ. ದೇವ್ರ ಕನ್ಸಲ್ ಬಂದು 12 ಗಂಟೆಗೆ ಬಾಂಡಿ ಯಾರು ಇರಲ್ಲ ಆ ಟೈಮಲ್ಲಿ VIP ಎಂಟ್ರಿ ಕೊಡ್ತೀನಿ. ಅವ್ರು ಬೇರೆ 1 ಗಂಟೆಗೆ ಬೀಗ ಹಾಕ್ತಾರ. ಯಾರು ಬರಲ್ಲ. ಅದಕ್ಕೆ ಟೈಮಿಂಗ್ಸ್ ಎಲ್ಲ ಹಾಕಿರ್ತೀವಿ. ತೊಡೆ ಮೇಲೆ ಮಲಿಕೋಬೋದಾ? ನೆನ್ನೆನಾ ಯಾರೋ ನೀನು ಮಲಗಿದ್ರೆ ಅಷ್ಟೇಪ್ಪ. ಅದೇ ಎಲ್ಲಿ ಮಲಗಿದ್ರಪ್ಪ? ಕಟ್ಟೆ ಮೇಲೆ ಮಲಗಿದ್ರು. ಸೊ ಕುಂದಾದ್ರಿ ಬೆಟ್ಟ ನೋಡಿದ್ರಲ್ಲ, ಕುಂದಾದ್ರಿ ಬೆಟ್ಟದಲ್ಲಿ ನಾವು ಮಾಡಿದ ಮಜಾ ಮಸ್ತಿ ಎಲ್ಲ ನೋಡಿರ್ತೀರ. ಕ್ರೇಜಿಯಾಗಿತ್ತು ರೈಡ್ ಮಾತ್ರ. ಕುಂದಾದ್ರಿ ಬೆಟ್ಟ ಆದಮೇಲೆ ಕವಿಮನೆ, ಕುವೆಂಪುದು ಕವಿಮನೆ ಹೋಗೋಣ ಅಂದ್ಕೊಂಡ್ವಿ. ಆಮೇಲೆ ಆ ಕಡೆ ಹೋಗಿ ಮತ್ತೆ ನಾವು ಈಗ ನಮ್ಮ ಜೊತೆ ಬಂದಿರೋ ಸುಮಂತು ಮತ್ತು ಮೈಸೂರು ಬಾಯ್ಸ್ ಎಲ್ಲ ಅವರು ಒಂಟಿಗೆ ಹೋಗ್ತಾರೆ. ಅದಕ್ಕೆ ಏನು ಮಾಡೋದು ಅಂದ್ಬಿಟ್ಟು ನಾವು ಬೇಡ ಹೋಗ್ಬಿಡೋಣ ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡು ಡಿಸೈಡ್ ಮಾಡಿಕೊಂಡು ಸ್ಟ್ರೈಟ್ ಮತ್ತೆ ಹಾಸನ ರೋಡಲ್ಲೇ ಹೋಗ್ತಿದ್ವಿ. ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದು ಶಿವಮೊಗ್ಗ ಮೇಲೆ ಹೋಗೋಣ ಅಂತ, ಶಿವಮೊಗ್ಗ ಚಿತ್ರದುರ್ಗ ಆ ಕಡೆ ಹೋಗೋಣ ಅಂತ. ಅದನ್ನು ಕ್ಯಾನ್ಸಲ್ ಮಾಡ್ಕೊಂಡು ಈಗ ಡೈರೆಕ್ಟು ನೆನ್ನೆ ಬಂದಿದ್ದ ರೂಟೇ ಹೋಗ್ತಿದ್ವಿ ವಾಪಸ್ಸು. ಚೆನ್ನಾಗಿತ್ತು ಎಲ್ಲ. ನಾವು ಇದುವರೆಗೂ ಮಾಡಿದ್ದು ಮೋಜು ಮಸ್ತಿ ಫನ್ನು ಎಲ್ಲ ನೋಡಿರ್ತೀರ, ಎಲ್ಲ ಕ್ರೇಜಿಯಾಗಿತ್ತು. ಹಾಸ್ಪಿಟಾಲಿಟಿ ಮಾತ್ರ ಬ್ಯೂಟಿಫುಲ್. ಫುಡ್ಡು ಎಲ್ಲ ಒಂಥರ ಈ ಹೋಮ್ಲಿ ಫುಡ್ಡು, ಈ ಮಲೆನಾಡಲ್ಲಿ ಮಾಡ್ತಾರಲ್ವ ಆ ಥರ. ಕಡುಬು ಮಾಡೋದಕ್ಕೆ ಯೂಸ್ ಮಾಡೋ ಅಕ್ಕಿ, ಆಮೇಲೆ ಏನದು ನೀರು ದೋಸೆ ಮಾಡೋದಕ್ಕೆ ಯೂಸ್ ಮಾಡೋ ಅಕ್ಕಿ ರೀತಿ ವಿಧಾನ ಎಲ್ಲ ಸ್ಟೀಮು, ಎಣ್ಣೆ ಆಯಿಲು ಅದು ಇದು ಏನೂ ಹಾಕ್ದಿರ ಎಲ್ಲ ಆರ್ಗಾನಿಕ್ ಬೇಯಲ್ಲಿ ಇವರು ಕುಕ್ ಮಾಡ್ತಾರೆ. ಸಖತ್ತಾಗಿ ಮಾಡಿಕೊಡ್ತಾರೆ. ಆಮೇಲೆ ಮನುಷ್ಯ ಕೂಡ ಅಷ್ಟೇ ತುಂಬ ಒಳ್ಳೆಯವರು. ಆಲ್ಮೋಸ್ಟ್ ನನಗೆ 4 ಇಯರ್ಸಿಂದ ಗೊತ್ತು. ಸುಮಾರು ಸಲ ನಾನು ಆಲ್ಮೋಸ್ಟ್ ಒಂದು 4 ಟೈಮ್ಸ್ ಬಂದಿದ್ದೀನಿ ಇದೇ ಸ್ಟೇಗೆ. ಈ ಕಡೆ ಬಂದಾಗ ಇನ್ನೆಲ್ಲೂ ಬುಕ್ ಮಾಡೋಲ್ಲ ನಾನು, ಇಲ್ಲೇ ಬಂದು ಇಲ್ಲೇ ಬುಕ್ ಮಾಡಿಬಿಟ್ಟು ಇಲ್ಲೇ ಸ್ಟೇ ಆಗಿ ಹೋಗೋದು. ನನ್ನನ್ನು ಫಾಲೋ ಮಾಡ್ತಾರೆ, ನಂದು ವೀಡಿಯೋಸ್ಗಳನ್ನ, ನಂದು ಸ್ಟೋರೀಸ್ಗಳನ್ನೆಲ್ಲ ನೋಡ್ತಾರೆ. ಅದಕ್ಕೆ ಅವ್ರು ನಾನೇನು ಅಂತ ಗೊತ್ತು. ಬಂದಾಗ ಅಷ್ಟು ಚೆನ್ನಾಗಿ ನೋಡಿಕೊಂಡ್ರು. ಸೊ ಫುಡ್ ಮಾತ್ರ ಅಲ್ಟಿಮೇಟು. ಅದು ಬಿಟ್ಟರೆ ರೈಡೆಲ್ಲ ಒಳ್ಳೆ ಮಜಾ ಇತ್ತು. ಪಾಪ ನಾಗರಾಜ್ ಸರು ಬೆಳಗ್ಗೆನೇ ಹೋಗ್ಬಿಟ್ಟು ಸಡನ್ನಾಗಿ ಏನೋ ಕೆಲಸ ಬಂತಂತೆ. ಮಧ್ಯಾಹ್ನ 2 ಗಂಟೆಗೆಲ್ಲ ಹೋಗ್ಬೇಕು ನಾನು ಬೆಂಗಳೂರಿಗೆ, ಬೇರೆ ಆಪ್ಷನ್ ಇಲ್ಲ ಅಂತಂದರು. ಅದಕ್ಕೆ ನಮ್ಮ ನಾಗರಾಜ್ ಸರು ಬೆಳಗ್ಗೆನೇ ಬ್ರೇಕ್ಫಾಸ್ಟ್ ತಿನ್ಕೊಂಡು ಬೆಳಗ್ಗೆನೇ ಹೊರಟ್ಬಿಟ್ರು. ಈಗ ಆಲ್ಮೋಸ್ಟು ಎಷ್ಟು 2 ಗಂಟೆ ಅಲ್ವಾ, 2-3 ಗಂಟೆ ಆಯಿತು. ಆಲ್ಮೋಸ್ಟ್ ಬೆಂಗಳೂರು ಹೋಗಿರ್ತಾರೆ. ಬೆಂಗಳೂರು ಹೋಗಿ ರೀಚ್ ಆಗಿರ್ತಾರೆ ಹೋಪ್ಫುಲ್ಲಿ, ನೋಡೋಣ. ಬಟ್ ನಾವು ಮಾತ್ರ ರೈಡ್ನ ಒಳ್ಳೆ ಮಜಾ ಮಾಡಿದ್ವಿ. ಆಲ್ಮೋಸ್ಟ್ ಒಂದು 2 ಎಪಿಸೋಡ್ ಬಂದಿರುತ್ತೆ ಯೂಶ್ವಲಿ ನೋಡಿ. ಓ ನಾನು ಈ ಸಲ ಒಂದು ಬ್ಯಾಕಪ್ ಕ್ಯಾಮ್ರಾ ಇಟ್ಕೊಂಡು ಆಲ್ಮೋಸ್ಟು ರೈಡ್ ಬಿಟ್ಟು ಆ ಬೈಕ್ ಮೇಲೆ ಹೆಲ್ಮೆಟ್ ಕ್ಯಾಮ್ರಾ ಬಿಟ್ಟು ಬೇರೆ ಏನೇನು ಮಾಡ್ತೀನಿ ಎಲ್ಲ ಕ್ಯಾಪ್ಚರ್ ಮಾಡಿದ್ದೀನಿ. ಒಳ್ಳೆ ಫನ್ನಿ ಮೂಮೆಂಟ್ಸು, ನಾವು ಆಡಿದ ಆಟಗಳು, ಆಡಿದ ಮಾತುಗಳು ಎಲ್ಲ. ಸೊ ಹೋಪ್ಫುಲಿ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಇನ್ ಕೇಸ್ ನೀವು ಇನ್ನೂ ನಮ್ಮ ವೀಡಿಯೋಗೆ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ರೈಟ್ ನೌ. ಡೋಂಟ್ ಫರ್ಗೆಟ್. ಸಬ್ಸ್ಕ್ರೈಬ್ ಆ್ಯಂಡ್ ಮತ್ತೆ ಬರ್ತೀನಿ ಇನ್ನೊಂದು ವೀಡಿಯೋ ತೊಗೊಂಡು, ಇನ್ನೊಂದು ಟ್ರಾವೆಲ್ ವ್ಲಾಗ್ ಎತ್ಕೊಂಡು. ಮೋಸ್ಟ್ ಪ್ರಾಬಬ್ಲಿ ನೆಕ್ಸ್ಟು ಬರೋ ವರ್ಷ, ಈ ಇಯರ್ನ ನಮ್ಮ ಇದು ಕೊನೆ ರೈಡು ಅಫಿಷಿಯಲ್ TSBCಯಿಂದ. ಇಲ್ಲ ಸಾರಿ, ನೆಕ್ಸ್ಟ್ ವೀಕಲ್ಲಿ ಇದು ಬೇರೆ ಇದೆಯಪ್ಪ ನಮ್ಮದು ಒಂದು ಪ್ರಮೋಷನ್ ರೈಡು. ನೆಕ್ಸ್ಟ್ ವೀಡಿಯೋಲಿ ಒಂದು ಪ್ರಮೋಷನಲ್ ರೈಡ್ ಇದೆ, ಮ್ಯಾಟರ್ EV ಅಂತ. ಸೊ ಅದರದ್ದು ವೀಡಿಯೋ ತೊಗೊಂಡು ಬರ್ತೀನಿ. ವಿಲ್ ಹ್ಯಾವ್ ಗ್ರೇಟ್ ಫನ್. So see you all in the next vlog, and until then take care, bye bye, see you all.